ಜರಾಮರಣಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚಾಖಿಲಂ ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂ ಚ ಯೇ ವಿದುಃ ಪ್ರಯಾಣಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತಚೇತಸಃ. ಯಾರು ಈ ಮುಪ್ಪು ಮತ್ತೆ ಸಾವನ್ನ ಬಿಟ್ಟು ಮೋಕ್ಷ ಪಡುವ ಆಸೆ ಇರುವುದು, ಅಂದರೆ ನನ್ನಲ್ಲೇ ಬಂದು ಸೇರುವಂತಹ ಒಂದು ಮನಸ್ಥಿತಿ ಇದ್ದರೆ ಅವರು ಬ್ರಹ್ಮನ ಬಗ್ಗೆ ಮತ್ತೆ ಅವನ ಕೆಲಸ ಕಾರ್ಯಗಳ ಬಗ್ಗೆ ಅರಿತಿರಲೇಬೇಕು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾರೆ. ಯಾವ ಮನುಷ್ಯ ನನ್ನ ಎಲ್ಲದಕ್ಕೂ ಮೂಲ ಆದಿ ಅಂತ ಹೇಳ್ತೀವಲ್ಲ, ಅಂದರೆ ಆದಿ ಭೂತ ಅಂದರೆ ಸರ್ವ ಸೃಷ್ಟಿಗಳಿಗೆ ಆದಿ, ಮತ್ತೆ ಆದಿ ದೈವ, ಹಾಗೆ ಆದಿ ಯಜ್ಞ ಅನ್ನುವ ವಿಷಯವನ್ನು ಅರಿತನೋ ಅವನಿಗೆ ಸ್ಥಿರ ಮನಸ್ಥಿತಿ ಬಂದ್ಬಿಡುತ್ತೆ. ಎಲ್ಲಿವರೆಗೂ ಅಂದರೆ ಅವನ ಜೀವನದ ಅಂತಿಮ ಕ್ಷಣದಲ್ಲಿ ಸ್ಥಿರ ಮನಸ್ಥಿತಿಯಿಂದ ನನ್ನನ್ನೇ ಸ್ಮರಿಸುತ್ತಾನೆ ಅಂತ ಇಲ್ಲಿ ಭಗವಂತ ಹೇಳಿದ್ದಾರೆ.